ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿರುವ ಹಿನ್ನೆಲೆ ರಾಷ್ಟ್ರೀಯ ಅಹಿಂದ ಒಕ್ಕೂಟದ ವತಿಯಿಂದ ಅಹಿಂದ ನಾಯಕರನ್ನ ಉಳಿಸಿ ಎಂಬ ಜಾಥಾ ಹುಬ್ಬಳ್ಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಪ್ರಾರಂಭವಾಗಿದೆ. ಮೆರವಣಿಗೆ ಉದ್ಘಾಟನೆಯನ್ನ ಎಲ್ಲ ಮುಖಂಡರು ಮಾಡೋದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟವರು. ಅಂತಹ ನಾಯಕರ ಮೇಲೆ ಸಂಕಷ್ಟ ತರುವಂತಹ ಕಾರ್ಯವನ್ನ ಬಿಜೆಪಿ ಮಾಡಿದ್ದು, ಎಲ್ಲೆಲ್ಲಿ ಬಿಜೆಪಿ ಆಡಳಿತವಿಲ್ಲವೋ ಅಲ್ಲಿ ರಾಜ್ಯಪಾಲರನ್ನ ಮುಂದಿಟ್ಟುಕೊಂಡು ಸರ್ಕಾರ ಕೆಡವಲು ಮುಂದಾಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಛಾಯೆ ಬಂದಿದೆ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೋರಿ ರಾಜ್ಯದಲ್ಲಿರುವಂತಹ ಅಹಿಂದ ಸಮುದಾಯ ನಾಳೆ ಸಾಯಂಕಾಲ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಗಳು ಸೇರ್ತಾ ಇದ್ದಾರೆ. ಅದಕ್ಕೆ ಚಾಲನೆ ಕೊಡುವುದರ ಸಲುವಾಗಿ ಹುಬ್ಬಳ್ಳಿಯಿಂದ ನೂರಾರು ಸಂಖ್ಯೆಗಳ ವಾಹನಗಳು ಹೋಗ್ತಾ ಇದ್ದಾವೆ. ಆ ವಾಹನಗಳಿಗೆ ಚಾಲನೆ ಕೊಡ್ತಾ ಇದ್ದೇವೆ. ನಿಜವಾಗಿಯೂ ಸಂವಿಧಾನದ ಶಿಲ್ಪಿ ಮತ್ತು ಸಂವಿಧಾನದ ತಂದೆ ಅಂತ ಏನು ಕರೀತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಕಿಕೊಂಡಿರುವಂತಹ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಮಾನ್ಯ ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2 ಸರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಸಾಮಾಜಿಕವಾಗಿ ಮತ್ತು ಬಡವರ ಬಗ್ಗೆ ಬದ್ಧತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು ಕರ್ನಾಟಕದ ಜನತೆ ಅವ್ರ ಹಿಂದಿದೆ ಅನ್ನುವಂಥ ಸಂದೇಶ ಹೋಗಲಿ ಅನ್ನೋ ಕಾರಣಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡಲು ಕರ್ನಾಟಕ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಿದ್ದರಾಮಯ್ಯನವರು ಈ ನಾಟಕ ಶ್ರೀಮಂತ ನಾಯಕರು, ಸ್ವಚ್ಛ ರಾಜಕಾರಣಿಗಳು, ಅದಕ್ಕೆ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ. ನಿರಪರಾಧಿಗಳು. 5 ವರ್ಷ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಕೊಂಡಿರ್ತಕ್ಕಂಥ ಆ ಆಶಯಗಳು ಕರ್ನಾಟಕದ ಜನತೆಯವರಿಗೆ ಸಂಪೂರ್ಣವಾಗಿ ಬಹುಮತವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರಿಂದ ಸಮಸ್ತ ಕರ್ನಾಟಕದ ಹಿಂದೂ ವರ್ಗದ ಜನತೆ ಇದ್ದು ಆಮೇಲೆ ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಹೋದ್ರೆ ಬಿಟ್ಟರೆ ಮುಂದಿನ ನಿರ್ಮಾಣದಲ್ಲಿ 5 ವರ್ಗದ ಜನರು ಗರ್ಜನೆ ಮಾಡಬೇಕಾಗ್ತೈತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತೀವಿ. ಮುಂದೆ ಚಿತ್ರದುರ್ಗದಲ್ಲಿ ವಾಸ್ತವ್ಯ ಮಾಡಿ ನಾಳೆ ನಾವು ಬೆಂಗಳೂರನ್ನು ಫ್ರೀಡಂ ಪಾರ್ಕ್ 5 ಗಂಟೆಗೆ ನಾವು ಕೊಡ್ತೀವಿ. ನಾವು ಹುಬ್ಬಳ್ಳಿಯಿಂದ ಅದು ಮುಂದೆ ಹೋಗ್ತಾ ಸಾವಿರಾರು ಗಟ್ಟಲೆ ಜನ ಕೊಡ್ತಾರೆ. ಎಷ್ಟು ಜನ? ಸಾವಿರಾರು ಗಟ್ಟಲೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.